ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಮಸಾಲ ಪನ್ನೀರು. ಈ ರೀತಿ ನಾವು ಮಸಾಲ ಪನ್ನೀರ್ ಮಾಡಿ ಇಟ್ಟು ಅಂದರೆ ಹಲವಾರು ಪನ್ನೀರ್ ರೆಸಿಪಿನ ಮಾಡ್ಬೋದು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನಿಲ್ಲಿ 1.5 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಸ್ವಲ್ಪ ಲಿಂಬೆಹಣ್ಣು, ಸ್ವಲ್ಪ ಮೊಸರು, ಕಸೂರಿ ಮೇಥಿ, ಉಪ್ಪು, ಸಕ್ಕರೆ, ಜೀರಿಗೆ, ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಬೇಕಾದರೆ ನೀವು ಚಿಲ್ಲಿ ಫ್ಲೇಕ್ಸ್ ಅಥವಾ ಕಾಳು ಮೆಣಸು ಕೂಡ ಹಾಕ್ಕೋಬೋದು. ಮೊದಲಿಗೆ ನಾವು ಹಾಲನ್ನ ಕಾಯಿಸಲಿಕ್ಕೆ ಇಡೋಣ. ಈ ರೀತಿ ಕಾಯಲಿಕ್ಕೆ ಇಟ್ಟ ಮೇಲೆ ಸ್ವಲ್ಪ ಈ ರೀತಿ ನಿಧಾನವಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಕೆನೆ ಎಲ್ಲ ಮೇಲ್ಗಡೆ ಬರುತ್ತಲ್ಲ, ಅದಕ್ಕೋಸ್ಕರ. ಅದರೊಳಗೇ ಕೆನೆ ಮಿಕ್ಸ್ ಆಯಿತು ಅಂದರೆ ಪನ್ನೀರ್ ತುಂಬ ಚೆನ್ನಾಗಿ ಇರುತ್ತೆ. ನಾವು ಈ ರೀತಿ ಮಸಾಲ ಪನ್ನೀರ್ ರೆಡಿ ಮಾಡ್ತು ಅಂದರೆ ಹಾಗೆ ಕೂಡ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡಬಹುದು. ಈ ಪನ್ನೀರ್ ಸೋಸಲಿಕ್ಕೆ ನಾನು ಕೆಳಗಡೆ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ಜರಡಿ ಇಟ್ಟು ಒಂದು ಕಾಟನ್ ಬಟ್ಟೆನ ಹಾಕ್ತಾ ಇದ್ದೀನಿ ಜರಡಿಯಲ್ಲಿ. ಇದರಿಂದ ಏನಾಗುತ್ತೆ, ಪನ್ನೀರೆಲ್ಲ ಆ ಕಾಟನ್ ಬಟ್ಟೆಯಲ್ಲಿ ಇರುತ್ತೆ ಮತ್ತು ನೀರೆಲ್ಲ ಕೆಳಗಡೆ ಹಿಂಗೆ ಹೋಗುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಬೇಕಾಗತ್ತೆ. ಹಾಲು ಉಕ್ಕಿ ಬಂದ ಮೇಲೇ ನಾವು ಮೊಸರನ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಮೊಸರನ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ನಾವು ಪನ್ನೀರ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಹಾಲು ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಮೊಸರು ಹಾಕಿದ ತಕ್ಷಣ ಗಂಟುಗಳಾಗಿದೆ, ಒಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾನಿಲ್ಲಿ ನಿಂಬೆಹಣ್ಣು ಕೂಡ ಹಾಕಿದ್ದೀನಿ. ನೀವು ನಿಂಬೆಹಣ್ಣು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಮೊಸರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು, ಇಲ್ಲ ವಿನೆಗರ್ ಕೂಡ ಹಾಕ್ಕೋಬಹುದು. ನಾನು ವಿನೆಗರ್ಗಿಂತ ಮೊಸರನ್ನೇ ತುಂಬ ಚೆನ್ನಾಗಿರುತ್ತೆ ಅಂತ ಮೊಸರಿನಿಂದ ಹಾಲನ್ನು ಒಡಿತೀನಿ. ಈ ರೀತಿ ನಿಧಾನವಾಗಿ ಕಲಿಸ್ಕೊಳ್ಳಿ. ಇಲ್ಲಿ ನೋಡಿ, ಗಂಟುಗಳಾಗ್ತಾ ಇದೆ. ಇವಾಗ ಈ ಸ್ಟೇಜಲ್ಲಿ ನಾವು ಒಂದು ಅರ್ಧರಿಂದ 1/4 ಭಾಗದಷ್ಟು ನಿಂಬೆ ರಸನ ಹಾಕಬೇಕಾಗುತ್ತೆ. ತುಂಬ ಹಾಕಬೇಡಿ, ಇಲ್ಲಾಂದರೆ ಹುಳಿ ಆಗುತ್ತೆ. ಬೀಜಗಳನ್ನು ತೆಗೆದುಬಿಟ್ಟು ನಿಂಬೆ ರಸನ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಎಲ್ಲ ಸೈಡ್ಗೆ ಈ ರೀತಿ ಲಿಂಬೆ ರಸ ಬಿಡಿ. ಲಿಂಬೆ ರಸ ಹಾಕಿದ ಒಂದು 30 to 40 ಸೆಕೆಂಡಲ್ಲಿ ಎಲ್ಲ ಹಾಲು ಒಡೆದು ಹೋಗುತ್ತೆ. ನಾವು ಲೋ ಫ್ಲೇಮಲ್ಲೇ ಹಾಲನ್ನ ಒಡಿಬೇಕಾಗತ್ತೆ. ಇವಾಗ ನೋಡಿ, ನೀರೆಲ್ಲ ಸಪ್ರೇಟ್ ಆಗ್ತಾ ಇದೆ, ಪನ್ನೀರ್ ಗಟ್ಟಿಯಾಗಿ ರೆಡಿ ಆಗ್ತಾ ಇದೆ. ಈ ಸ್ಟೇಜಲ್ಲಿ ಇಮಿಡಿಯೇಟಾಗಿ ನಾವು ಸ್ಟವ್ನ ಆಫ್ ಮಾಡಬೇಕು, ಇಲ್ಲಾಂದರೆ ಜಾಸ್ತಿ ಹೊತ್ತು ಕುದಿಸಿದ್ರೆ ಪನ್ನೀರು ಹಾರ್ಡ್ ಆಗುತ್ತೆ. ಇವಾಗ ನಾವು ಈ ಪನ್ನೀರ್ನ ಜರಡಿಯಲ್ಲಿ ಹಾಕಿಬಿಡೋಣ. ಇಮಿಡಿಯೇಟಾಗಿ ಹಾಕಬೇಕಾಗತ್ತೆ, ತಡ ಮಾಡಬಾರ್ದು, ಇಲ್ಲಾಂದರೆ ಪನ್ನೀರು ಹಾರ್ಡ್ ಆಗುತ್ತೆ. ನಿಧಾನವಾಗಿ ಈ ರೀತಿ ನೀರನ್ನ ಬಸಿದ್ಬಿಡಿ. ಈ ರೀತಿ ನಾವು ಮನೆಯಲ್ಲೇ ಪನ್ನೀರ್ ಮಾಡ್ಕೊಂಡು ತಿಂದರೆ ಹೆಲ್ದಿ ಕೂಡ. ನೀವು ಇದರಿಂದ ಪರಾಠ ಕೂಡ ಮಾಡ್ಕೋಬಹುದು, ಇಲ್ಲ ಖೀರ್ ಕೂಡ ಮಾಡ್ಕೋಬಹುದು, ಇಲ್ಲ ವಿಧ ವಿಧವಾದಂತಹ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬಹುದು. ಇಮಿಡಿಯೇಟಾಗಿ ನಾವು ತಣ್ಣೀರನ್ನ ಹಾಕೋಬೇಕಾಗತ್ತೆ. ತಣ್ಣೀರು ಹಾಕೋದ್ರಿಂದ ಏನಾಗುತ್ತೆ, ಪನ್ನೀರ್ ಹುಳಿ ಆಗಲ್ಲ ಮತ್ತು ಸೆಟ್ ಆಗೋದಕ್ಕೆ ಸಹಾಯವಾಗುತ್ತದೆ. ಇಲ್ಲಿ ನೋಡಿ, ಇಮ್ಮಿಡಿಯೇಟಾಗಿ ನಾವು ನೀರು ಹಾಕಿದ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದರೊಳಗೆ ಇಮ್ಮಿಡಿಯೇಟಾಗಿ ನಾವು ಕಸೂರಿ ಮೇಥಿ, ಉಪ್ಪು, ಸಕ್ಕರೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ನೀವು ಬೇಕಾದರೆ ಕಾಳು ಮೆಣಸು ಕೂಡ ಹಾಕ್ಕೋಬಹುದು, ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬಹುದು, ಬೇಕಾದರೆ ಆರಿಗ್ಯಾನೋ ಕೂಡ ಹಾಕ್ಕೋಬಹುದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಪನ್ನೀರ್ ಹಾರ್ಡ್ ಆಗುತ್ತೆ, ಅದು ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಅದೇ ಬಟ್ಟೆಯಲ್ಲಿ ನೀರನ್ನ ಹಿಂಡ್ಕೊಳ್ಬೇಕಾಗತ್ತೆ. ಹುಷಾರಾಗಿ ಮಾಡಿ, ಬಿಸಿ ಇರುತ್ತೆ. ಈ ರೀತಿ ನಿಧಾನವಾಗಿ ಎಲ್ಲ ಎಕ್ಸ್ಟ್ರಾ ನೀರನ್ನ ಬಸಿದ್ಬಿಡಿ. ಇಲ್ಲಾಂದರೆ ಈ ರೀತಿ ಜರಡಿಯಲ್ಲೇ ಒಂದು ಭಾರವಾದಂಥ ವಸ್ತು ಇಟ್ಬಿಟ್ಟು ಅದ್ರ ಮೇಲೆ ಇಟ್ಬಿಡಿ, ನೀರೆಲ್ಲ ಬಸಿದು ಹೋಗುತ್ತೆ.
ನಾನು ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ ಶೇಪ್ ಕೊಡೋದಕ್ಕೋಸ್ಕರ. ಇದನ್ನು ತಣ್ಣಗಾಗಲಿಕ್ಕೆ ಒಂದು 10ರಿಂದ 15 ನಿಮಿಷ ಬಿಟ್ಬಿಡೋಣ. ಪನ್ನೀರ್ ಮಾಡಿದ ಮೇಲೆ ಉಳಿದಿರುವಂಥ ನೀರಿರುತ್ತಲ್ಲ, ಇದನ್ನು ನಾವು ಚಪಾತಿ ಹಿಟ್ಟಲ್ಲಿ ಹಾಕಿ ಕಲಿಸ್ಬಹುದು. ಇಲ್ಲಾಂದರೆ ವೆಜಿಟೇಬಲ್ ಇದರಲ್ಲಿ ಕುದಿಸ್ಬಿಟ್ಟು ನಾವು ಸೂಪ್ ಥರ ಮಾಡ್ಕೋಬಹುದು. ಈಗ 15 ನಿಮಿಷ ಆಗಿದೆ. ನಿಧಾನವಾಗಿ ಈ ಬಟ್ಟೆಯಿಂದ ಆ ಪನ್ನೀರನ್ನ ಸಪ್ರೇಟಾಗಿ ಬಿಡಿಸ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪನ್ನೀರ್ ರೆಡಿಯಾಗಿದೆ, ಗಟ್ಟಿಯಾಗಿ ಆಗಿದೆ. ಇದನ್ನು ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿಬಿಟ್ಟು ಮಕ್ಕಳಿಗೆ ಹಾಗೆ ಬಾಕ್ಸ್ಗೆ ಕೂಡ ನೀವು ಕೊಡಬಹುದು. ಇಲ್ಲಾಂದರೆ ಪನ್ನೀರ್ ಟಿಕ್ಕಾ ಮಾಡ್ಕೋಬಹುದು, ಪನ್ನೀರ್ ಸಾಟೆ ಮಾಡಬಹುದು. ಇಲ್ಲಾಂದರೆ ಪಾಲಕ್ ಪನ್ನೀರಲ್ಲಿ ಕೂಡ ಈ ರೀತಿ ನಾವು ಹಾಕೋದ್ರಿಂದ ಪನ್ನೀರ್ ಟೇಸ್ಟಿಯಾಗಿ ಆಗುತ್ತೆ. ನಾವು ಪನ್ನೀರ್ ತಿನ್ನಬೇಕಾದ್ರೆ ಸಪ್ಪೆ ಸಪ್ಪೆ ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಈ ರೀತಿ ಮಸಾಲ ಪನ್ನೀರ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ my video.